ಮೌನಿ ಅಮಾವಾಸ್ಯೆ ಬೆನ್ನಲ್ಲೇ ಬಸಂತ ಪಂಚಮಿಗೆ ಅಲರ್ಟ್ ಮಾಡುತ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಫೆಬ್ರವರಿ 3ರಂದು ಬಸಂತ ಪಂಚಮಿಯ ಆಚರಣೆ ಕೂಡ ಆಗುತ್ತೆ. ಸೊ ಅಲ್ಲಿ ಯಾವುದೇ ಅವಘಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ಕೈಗೊಳ್ತಾ ಇದೆ ಯುಪಿ ಸರ್ಕಾರ. ಬಸಂತ ಪಂಚಮಿಯಂದು ಕೋಟ್ಯಂತರ ಭಕ್ತರು ಭೇಟಿ ಕೊಡುವಂತಹ ಹಾಗೆ ನಿರೀಕ್ಷೆ ಇದೆ. ಬಸಂತ ಪಂಚಮಿ ಆಚರಣೆಗೆ ಯುಪಿ ಸರ್ಕಾರದಿಂದಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಬಸಂತ ಪಂಚಮಿಯನ್ನ ಆಚರಿಸುತ್ತಾರೆ. ಸರ್ಕಾರದಿಂದ ಸಿದ್ಧತೆಗಳು ನಡೆದಿದೆ. ಈ ಬಗ್ಗೆ ಪ್ರಯಾಗ್ರಾಜ್ನಿಂದಲೇ ಮಹಾಕುಂಭಮೇಳದಿಂದಲೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಮಹಾಕುಂಭಮೇಳ ಆರಂಭವಾದಾಗಿನಿಂದ 6 ಪ್ರಮುಖ ಹಬ್ಬಗಳು ಅಲ್ಲಿ ಜರುಗಿದಾವೆ. 3 ಆಲ್ರೆಡಿ ಕಂಪ್ಲೀಟ್ ಆಯಿತು. 3 ಬಸಂತ ಪಂಚಮಿ, ಪೌರ್ಣಿಮೆ ಮತ್ತು ಮಹಾಶಿವರಾತ್ರಿ, ಇನ್ನು 3 ಬಾಕಿ ಇದೆ. ಸೊ ಹಿಂದೆ ಆಗಿರುವಂತಹ ಘಟನೆ ಮರುಕಳಿಸಬಾರದು ಅಂತ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅಲ್ಲಿ? ಹೌದು ಸಭಾ, ಈಗ ಮುಖ್ಯವಾಗಿ ನಿನ್ನೆ ಮುಂಜಾನೆ ಆದಂತಹ ಕಾಲ್ತುಳಿತದ ದುರಂತ ಮತ್ತೆ ಮರುಕಳಿಸಿದಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯುಪಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಈಗ ಮೊದಲನೇದಾಗಿ ಇಲ್ಲಿ ನೋ ವೆಹಿಕಲ್ ಝೋನ್ ಅನ್ನು ಡಿಕ್ಲೇರ್ ಮಾಡಲಾಗಿದೆ. ಫೆಬ್ರವರಿ 4ರವರೆಗೆ ಮಹಾಕುಂಭ ಮೇಳದ ಪ್ರದೇಶದಲ್ಲಿ ನೋ ವೆಹಿಕಲ್ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಕಾರು ಮತ್ತು ಆಟೋ ಸಂಚಾರಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ವಿಐಪಿ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ವಿಐಪಿಗಳಿಗೆ ಯಾರಿಗೂ ಕೂಡ ಎಸ್ಕಾರ್ಟ್ ಮತ್ತು ಪೈಲಟ್ನ ಸೌಲಭ್ಯವನ್ನು ನೀಡೋದಿಲ್ಲ ಮತ್ತು ವಿಐಪಿ ಸೌಲಭ್ಯವನ್ನು ಕೂಡ ನೀಡೋದಿಲ್ಲ. ಜೊತೆಗೆ ಈ ಹೋಲ್ಡಿಂಗ್ ಏರಿಯಾವನ್ನು ನಿರ್ಮಾಣ ಮಾಡಲಿಕ್ಕೆ ಯುಪಿ ಸರ್ಕಾರ ಈಗ ಕಳೆದ ರಾತ್ರಿ ಆದೇಶವನ್ನು ಕೊಟ್ಟಿದೆ. ಹೋಲ್ಡಿಂಗ್ ಏರಿಯಾ ಅಂತ ಅಂದ್ರೆ ಈ ಪ್ರಯಾಗ್ರಾಜ್ನ ಸುತ್ತಮುತ್ತಲ ಇರತಕ್ಕಂತ 7-8 ಜಿಲ್ಲೆಗಳನ್ನೇ ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ವಾಹನಗಳನ್ನ ತಡೆದು ಅಲ್ಲೇನೆ ಅವ್ರಿಗೆ ಸ್ವಲ್ಪ ಹೊತ್ತು ಉಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಇದನ್ನ ಹೋಲ್ಡಿಂಗ್ ಏರಿಯಾ ಅಂತ ಹೇಳಿ, ಅಂದ್ರೆ ಒಂದೇ ಬಾರಿಗೆ ಕೋಟಿಗಟ್ಟಲೆ ಜನ ಪ್ರಯಾಗ್ರಾಜ್ನ ಪ್ರವೇಶ ಮಾಡೋದನ್ನ ತಪ್ಪಿಸ್ಲಿಕ್ಕೋಸ್ಕರ ಸುತ್ತಮುತ್ತಲ ಜಿಲ್ಲೆಗಳಲ್ಲೇ ಜನರನ್ನ ತಡೆಯುವಂತ ಏರಿಯಾವನ್ನ ನಿರ್ಮಾಣವನ್ನ ಮಾಡಲಾಗುತ್ತೆ. ಜೊತೆಗೆ ಹೋಲ್ಡಿಂಗ್ ಏರಿಯಾದಲ್ಲೇ ಭಕ್ತರಿಗೆ ವಿದ್ಯುತ್, ಕುಡಿಯುವ ನೀರು ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ನೀಡಲಾಗುತ್ತೆ. ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಿಂದ ವಾಹನಗಳ ಎಂಟ್ರಿಯನ್ನು ಕೂಡ ಪ್ರಯಾಗ್ರಾಜ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ನಿರ್ಬಂಧಿಸಲಿಕ್ಕೂ ಕೂಡ ಈಗ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಬಸಂತ ಪಂಚಮಿ ಎಂದು ಯಾವ ರೀತಿಯಾಗಿ ಭಕ್ತಾದಿಗಳಿಗೆ ಭದ್ರತಾ ವ್ಯವಸ್ಥೆಯನ್ನ ಮಾಡಬೇಕು ಏನು ಅನ್ನೋದ್ರ ಬಗ್ಗೆನೇ ಸಮೀಕ್ಷೆಯನ್ನ ಮಾಡ್ಲಿಕ್ಕೋಸ್ಕರನೇ ಇವತ್ತು ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿ ಪ್ರಯಾಗ್ರಾಜ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇವರು ಇಲ್ಲಿನ ಪರಿಸ್ಥಿತಿಯನ್ನ ಅಧ್ಯಯನವನ್ನ ಮಾಡಿ ಈಗ ಫೆಬ್ರವರಿ 3ನೇ ತಾರೀಕು ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಇಲ್ಲಿನ ಅಧಿಕಾರಿಗಳಿಗೆ ಕೊಡ್ತಾರೆ ಮತ್ತು ಸರ್ಕಾರಕ್ಕೂ ಕೂಡ ವರದಿಯನ್ನ ಸಲ್ಲಿಸ್ತಾರೆ. ಜೊತೆಗೆ ಭಕ್ತಾದಿಗಳಿಗೆ ಯಾವ ಒಂದು ಮಾರ್ಗದಲ್ಲಿ ಎಂಟ್ರಿ ಆಗ್ತಾರೋ ಆ ಮಾರ್ಗದಲ್ಲಿ ಅವರು ವಾಪಸ್ ಹೋಗಬಾರ್ದು, ಅದರ ಬದಲಿಗೆ ಬೇರೊಂದು ಮಾರ್ಗದಲ್ಲಿ ಅವರು ಎಕ್ಸಿಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ನಿರ್ದೇಶನವನ್ನು ನೀಡಲಾಗ್ತಾ ಇದೆ. ಜೊತೆಗೆ ರಸ್ತೆಗಳನ್ನು ಕೂಡ ಒನ್ ವೇ ಮಾಡಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒನ್ ವೇ ಮಾಡಿದ್ರೆ ಒನ್ ವೇದಲ್ಲಿ ಮಾತ್ರ ಒಂದು ಕಡೆಯಿಂದ ಮಾತ್ರ ಭಕ್ತಾದಿಗಳು ಮತ್ತು ವಾಹನಗಳು ಸಂಚರಿಸಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗುತ್ತೆ. ಇನ್ನು ತ್ರಿವೇಣಿ ಸಂಗಮ ಭಾಗದಲ್ಲಿ ನಿನ್ನೆ ಮುಂಜಾನೆ ಕಾಲ್ತುಳಿತ ಸಂಭವಿಸಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಅಂದ್ರೆ ಮಧ್ಯರಾತ್ರಿ 1 ಗಂಟೆ ವೇಳೆಗೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಭಕ್ತಾದಿಗಳು ಏಕಕಾಲಕ್ಕೆ ಬ್ಯಾರಿಕೇಡ್ ಅನ್ನ ಮುರಿದು ತ್ರಿವೇಣಿ ಸಂಗಮಕ್ಕೆ ಅಮೃತ ಸ್ನಾನವನ್ನು ಮಾಡಲಿಕ್ಕೆ ನುಗ್ಗಿದ್ರು. ಆ ವೇಳೆಗಾಗಲೇ ತ್ರಿವೇಣಿ ಸಂಗಮದ ದಡದಲ್ಲೇ ಸಾವಿರಾರು ಮಂದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಲಿಕ್ಕೆ ಅಲ್ಲೇ ಮಲಗ್ಬಿಟ್ಟಿದ್ರು. ಮಲಗಿದಂತ ಜನರ ಮೇಲೆನೆ ಸಾವಿರಾರು ಮಂದಿ ಹೋಗಿ ತುಳಿದಿದ್ರಿಂದಾಗೇ ಕಾಲ್ತುಳಿತ ಸಂಭವಿಸಿತು. ಜೊತೆಗೆ ಈ ಒಂದು ಬ್ಯಾರಿಕೇಡ್ ಅನ್ನ ಮುರಿದಂತ ಸಂದರ್ಭದಲ್ಲಿ ಅವರನ್ನು ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಮಾಡಲಿಕ್ಕೂ ಕೂಡ ಆಗಿಲ್ಲ. ಈ ಒಂದು ಕಾರಣದಿಂದನೇ ನಿನ್ನೆ ಕಾಲ್ತುಳಿತ ಸಂಭವಿಸಿದೆ. ಈ ರೀತಿಯಾಗಿ ಬ್ಯಾರಿಕೇಡ್ ಅನ್ನ ಮುರಿದು ಹೋಗದಂತೆ ಭಕ್ತಾದಿಗಳನ್ನ ಈಗ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ತ್ರಿವೇಣಿ ಸಂಗಮದ ದಡದಲ್ಲೇ ಜನರು ಕೂಡ ಮಲಗಿದ್ರು. ಆ ಮಲಗಿದಂತ ಜನರ ಮೇಲೆನೆ ಸಾವಿರಾರು ಜನ ಏಕಕಾಲಕ್ಕೆ ಹೋಗಿ ಬಿದ್ದಿದ್ದಾರೆ ಮತ್ತು ವಾಪಸ್ ಬರ್ತಾ ಇದ್ದಂತ ಜನರ ಮೇಲೂ ಕೂಡ ಎಂಟ್ರಿ ಆದಂತ ಜನ ಹೋಗಿ ಬಿದ್ದಿದ್ದಾರೆ. ಇದರಿಂದಾಗಿನೇ ಅಲ್ಲಿ ಕಾಲ್ತುಳಿತ ಸಂಭವಿಸಿ ಈಗ 30 ಮಂದಿ ಸಾವನ್ನಪ್ಪಿದ್ದಾರೆ. ಸಭಾ, ಈ ರೀತಿಯ ದುರಂತ ಮರುಕಳಿಸಿದಂತ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗ ಯುಪಿ ಸರ್ಕಾರ, ಪ್ರಯಾಗ್ರಾಜ್ ಜಿಲ್ಲಾಡಳಿತ, ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.